ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಬ್ ವಿತ್ ಅಮ್ಮು. ಇವತ್ತು ನಾನು ಮತ್ತೆ ನನ್ನ ತಂಗಿ ಗೌಡ್ಗೆರೆಗೆ ಹೋಗ್ತಾ ಇದೀವಿ. ಅವಳು ಆಲ್ಮೋಸ್ಟ್ ಒಂದು 6 months ಇಂದ ಕೇಳ್ತಾ ಇದ್ಲು, ಅಕ್ಕ ಹೋಗೋಣ ಬನ್ನಿ ಹೋಗೋಣ ಅಂತ. ನನಗೂ ಟೈಮ್ ಇರಲಿಲ್ಲ, ಅವಳಿಗೂ ಸೆಕೆಂಡ್ PU ಎಕ್ಸಾಮ್ಸ್ ಇತ್ತು. ಸೊ ಅದೆಲ್ಲ ಮುಗೀತು, ನನ್ನ ಕೆಲಸನೂ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅವಳಿಗೆ ಹಾಲಿಡೇಸ್ ಇರೋದ್ರಿಂದ ವಿ ಆರ್ ಗೋಯಿಂಗ್. ಇವತ್ತು ಆಲ್ಮೋಸ್ಟ್ ಇವಾಗ 7:20 ಆಗಿದೆ. ಬೇಗ ಹೊರಡೋಣ ಅಂದ್ಕೊಂಡಿದ್ದೀವಿ, ಬೇಗ ಹೋಗಿ ಬೇಗ ಬರೋಣ ಅಂತ. ಮಳೆ ಆ್ಯಕ್ಚುಲಿ ತುಂಬ ಮಳೆ ಇರೋದ್ರಿಂದ ಬೇಗ ಹೋಗಿ ಬೇಗ ಬಂದುಬಿಟ್ರೆ ಇಟ್ಸ್ ಈಸಿ ಅಂತ. ಇವಾಗ ಅವಳ ಮನೆಗೆ ಹೋಗಿ ಅವಳನ್ನ ಪಿಕ್ ಮಾಡಿಕೊಂಡು ಹೊರಡೋಣ, ಬನ್ನಿ ಲೆಟ್ಸ್ ಗೋ. ಬೇಗ ಬಾರೆ, 8 ಗಂಟೆ ಆಯಿತು. ಚಲೋ ನೀಟಾಗಿ ರೆಡಿ ಆಗಿರ್ಬೇಡವಾ? ಬೇಗ ಬಾ. ನಂಗೆ ಆಗಲೇ 7 ಗಂಟೆಗೆ ಫೋನ್ ಮಾಡ್ಬಿಟ್ಟು ಬಾ ಕಾಣ್ತಿದ್ದೆ. ಮತ್ತೆ ರೆಡಿ ಆಗಿದ್ದೆ, ಟಾಪ್ ಚೇಂಜ್ ಮಾಡ್ಕೊಂಡೆ ಅಷ್ಟೇ. ರೆಡಿ. ನಾವು ಇವಾಗ ಎಂಟ್ರಿ ಆದ್ವಿ, ಜಸ್ಟ್ ನಾವು ಇವಾಗ ರೈಟ್ ತಗೋಬೇಕು. ಚಲೋ ಚಲೋ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿಂದಾನೇ ಚಾಮುಂಡೇಶ್ವರಿ ಕಾಣಿಸ್ತಾ ಇದೆ. ಎಷ್ಟೊಂದು ಜನ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಈಶ್ವರ ಸಿಗತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಹರಕೆನೂ ಮಾಡ್ಕೋತಾರೆ. ಈ ಕಾಯಿಗೆ 50 ರೂಪೀಸು ತಗೊಂಡು ನಮಗೇನಿದೆ ಮನಸ್ಸಲ್ಲಿ ಅದನ್ನು ಬೇಡ್ಕೋಬೋದು. ತಗೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಈ ದೇವ್ರ ಹತ್ರ ಬಂದು ಅಲ್ಲಿ ಪುರೋಹಿತರ ಹತ್ರ ಕೊಟ್ಟು, ಇಲ್ಲಿ ಚಿಕ್ಕ ವಿಗ್ರಹ ಇದೆ ಚಾಮುಂಡೇಶ್ವರಿದು, ಅಲ್ಲಿಗೆ ಕೊಟ್ಟು ಅವರು ಅದನ್ನು ದೇವ್ರ ಮುಂದೆ ಇಟ್ಟು ಮತ್ತೆ ನಮಗೆ ವಾಪಸ್ ಕೊಡ್ತಾರೆ. ಸೊ ಇದು ಮೇಯ್ನ್ ದೇವಸ್ಥಾನ. ಅಲ್ಲಿ ಒಳಗೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಮತ್ತು ನಾವು ಕಾಯಿ ತೊಗೊಂಡಿರ್ತೀವಲ್ಲ, ಇಲ್ಲಿ ಬಂದು ನಮಗೇನಿದೆ ಅದನ್ನು ಮನಸ್ಸಲ್ಲಿ ಬೇಡ್ಕೊಂಡು ಇದರ ಸುತ್ತ 7 ಸುತ್ತು ಸುತ್ತಬೇಕು. ಸುತ್ತಾದಮೇಲೆ ನಾವು ಹೋಗಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕಟ್ಬಿಟ್ಟು ಹೋಗಬೇಕು. ನಾವು ಎಷ್ಟು ವಾರ ಅನ್ಕೋತೀವಿ ಅಷ್ಟು ವಾರ, ಅಂದರೆ 7 ವಾರನ 14 ವಾರನ, ಅದ್ರ ಮೇಲೆ ನಾವು ಯಾವ ಥರ ಅಂದ್ಕೊಂಡಿರ್ತೀವಿ ಆ ಥರ ಕಟ್ಟಿ ಹೋದರೆ ಒಂದು ನಂಬಿಕೆ ಒಳ್ಳೆಯದಾಗತ್ತೆ, ನೆರವೇರತ್ತೆ ಅಂತ. ಇಲ್ಲಿ ಒಂದು ಮ್ಯೂಸಿಯಮ್ಮು ಇದೆ, ತುಂಬ ಚೆನ್ನಾಗಿದೆ. ಎಂಟ್ರೆನ್ಸ್ ಟಿಕೆಟ್ ಪರ್ ಹೆಡ್ 50 ರೂಪೀಸು. ಸಖತ್ತಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಚೆನ್ನಾಗಿತ್ತು ನಾವು ಒಳಗೆ ಹೋದಾಗ. ಸೊ ಅಲ್ಲಿ ನಾವು ಇದ್ರ ಸುತ್ತ ಕರ್ಕೊಂಡು ಹೋಗ್ತೀನಿ. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಲೆಟ್ಸ್ ಸಿ, ತೋರಿಸ್ತೀನಿ ಮುಂದೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. ಇದು ಒನಕೆ ಓಬವ್ವನ ಕತೆ. ಇಲ್ಲೆಲ್ಲ ಚಾಮುಂಡೇಶ್ವರಿ ಅವತಾರಗಳಿದೆ. ತುಂಬ ಚೆನ್ನಾಗಿದೆ. ಒಂದ್ಸತಿ ಬಂದು ಹೋಗಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಸ್ಯಾಟಲೈಟ್. ಇದು ಶ್ರೀಹರಿಕೋಟ ಲಾಂಚಿಂಗ್ ಪ್ಯಾಡ್. ನಮ್ಮ PSLV ರಾಕೆಟ್ ಇಸ್ರೋದು ಇದೆ ಇಲ್ಲಿ. ಇದು ನಮ್ಮ ಕನ್ನಡಾಂಬೆ. ಪಾಟರಿ, ಮಡಕೆ ಮಾಡೋದು. ಈ ಕಡೆ ಬಟ್ಟೆ ನೇಯೋದು, ಸೀರೆ. ಇದು ಗಾಣ, ಎಣ್ಣೆ ತೆಗಿತಾ ಇರೋದು. ಇಲ್ಲೆಲ್ಲ ವೇದ ಹೇಳ್ತಾ ಇದ್ದಾರೆ ಕೂತ್ಕೊಂಡು. ಇದು ಚೌಕಾಬಾರ ಅಂದರೆ ಗಟ್ಟಾಬಾರ ಆಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ ಮರದ ಕೆಳಗಡೆ. ಇದು ನಮ್ಮ ಭಾರತಾಂಬೆ. ಇದು ನಮ್ಮ ಗೋದಾವರಿ. ಇದು ಸರಸ್ವತಿ, ನರ್ಮದಾ.
ಯಮುನಾ, ಕಾವೇರಿ, ಗಂಗಾ, ಸಿಂಧು, ಮ್ಯೂಸಿಯಂ ಎಲ್ಲ ತುಂಬಾ ಬೇಡರ ಚೆನ್ನಾಗಿತ್ತು. ಕಣ್ಣಪ್ಪ. ಆದಷ್ಟು ಕವರ್ ಮಾಡಿದ್ದೀನಿ, ಎಷ್ಟಾಗತ್ತೆ ಅಷ್ಟು. ಇವಾಗ ನಾವು ದಾಸೋ ಭವನಕ್ಕೆ ಬಂದ್ವಿ. ದಾಸೋ ಭವನದಲ್ಲಿ ಪ್ರಸಾದ ತಗೊಳ್ಳೋಣ ಅಂತ. ಪ್ರಸಾದ ತಿಂದು ನಾವು ಹೊರಡ್ತೀವಿ. ಸೊ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ವಿ ಹ್ಯಾಡ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಭಕ್ತಿಯಿಂದ ಬೇಡ್ಕೊಂಡು ದಾಸೋಭವನದಲ್ಲಿ ಪ್ರಸಾದನೂ ತೊಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಾವು. ಇಟ್ಸ್ ಆಲ್ಮೋಸ್ಟ್ 10:30. ಇವಳು ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಹೋಗ್ತೀವಿ. ಹೆಂಗಿತ್ತು ವೀಣಾ ನಿಂಗೆ ಇವತ್ತು? ಗ್ರೇಟ್. ಸೊ ವಾಪಸ್ ಬಂದ್ವಿ. ಇವಾಗ ಅವಳ ಮನೆಯಲ್ಲಿ ಇದ್ದೀನಿ. ಒಂದು 10 ನಿಮಿಷ ಬಿಟ್ಟು ವಾಪಸ್ ಹೋಗಬೇಕು. ಬಿಕಾಸ್ ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ. ಅವಳನ್ನು ಕರ್ಕೊಂಡು ಹೊರಡ್ತೀನಿ ಇನ್ನೊಂದು 10 ನಿಮಿಷ. ಆಲ್ಮೋಸ್ಟ್ ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಬಂದಿದ್ದೀವಿ, ಅರ್ಧ ಗಂಟೆ. ನಾನು ಮನೆಗೆ ಬಂದೆ. ನನ್ನ ತಂಗಿ ಬರಲಿಲ್ಲ ಬಿಕಾಸ್ ಚಿಕ್ಕಮ್ಮಂಗೆ ಹುಷಾರಿರಲಿಲ್ಲ ಅಂತ. ಅಕ್ಕ ಹೋಗಿರು, ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು 3-4 ಡೇಸ್ ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ಟೆಂಪಲ್ ತುಂಬ ಚೆನ್ನಾಗಿತ್ತು. ನಾವು ಗಾಡಿನಲ್ಲಿ ಹೋದ್ವಿ, ಬಟ್ ಬಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಮದ್ದೂರಿಂದ 1 ಅವರ್ಗೆ 2 ಬಸ್ಸಸ್ ಅಂತೂ ಇದ್ದೇ ಇದೆ. ನಂಜನಗೂಡಿಂದನೂ ಡೈರೆಕ್ಟ್ ಬಸ್ ಇದೆ, ಚಾಮರಾಜನಗರದಿಂದನೂ ಇದೆ, ಮೈಸೂರಿಂದನೂ ಇದೆ, ಬ್ಯಾಂಗ್ಳೂರಿಂದನೂ ಇದೆ. ಬಟ್ ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದೆ ಬಸ್ ಫೆಸಿಲಿಟಿ ಅಂತೂ ಇದೆ. ಯಾರಾದರೂ ಬಸ್ಸಲ್ಲಿ ಹೋಗ್ಬೇಕಂತಂದರೆ ಬಸ್ ಟ್ರಾನ್ಸ್ಪೋರ್ಟ್ ತುಂಬ ಚೆನ್ನಾಗಿದೆ. ನಾವು ಸುಮ್ಮನೆ ಡ್ರೈವ್ ಹೋಗೋಣ ಅಂತ ಅಂದ್ಬಿಟ್ಟು ಗಾಡಿನಲ್ಲಿ ಹೋದ್ವಿ. ಚೆನ್ನಾಗಿತ್ತು. ಅಂದರೆ ಇಬ್ಬರೇ ಎಲ್ಲ ಹೋಗಿದ್ದು. ಸೊ ಬಸ್ಸಲ್ಲಿ ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಬಸ್ಸಲ್ಲಿ ಹೋಗೋಣ, ಈ ಸತಿ ಗಾಡಿನಲ್ಲಿ ಹೋಗೋಣ ಅಂದ್ಕೊಂಡು ಗಾಡಿನಲ್ಲಿ ಹೋದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಬಟ್ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಡೆವಲಪ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ಚೆನ್ನಾಗೂ ಡೆವಲಪ್ ಮಾಡ್ತಾ ಇದ್ದಾರೆ. ಲೈಕ್ ಹಿಂದ್ಗಡೆ ಎಲ್ಲ ಕಟ್ತಾ ಇದ್ದಾರೆ. ಮತ್ತು ದಾಸೋಭವನೂ ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇವಾಗ, ಇಂಪ್ರೂವ್ ಮಾಡೋಕ್ಕೆ. ಇಟ್ಸ್ ವೆರಿ ನೈಸ್. ಹೋಗಿದ್ದು ಬನ್ನಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟನೂ ಆಗಿದೆ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ಗಾಗಿ. See you in the next video guys. Bye bye. Take care.